ಮೊದಲನೇದಾಗಿ ಒಂದು ಮಾತು ಹೇಳಬೇಕು. ಜಲಪಾತೋತ್ಸವ ಅಂತ ಹೇಳಿದ ತಕ್ಷಣ ಆ ಜಲಪಾತ, ಆ ನೀರು, ಜೊತೆಗೆ ಇಲ್ಲಿ ಸುತ್ತಲೂ ಬರುವಂಥ ಹಸಿರು, ಹೂವು, ಹಣ್ಣು ಎಲ್ಲ ಜ್ಞಾಪಕ ಬಂದಾಗ ನೀವೇ ಜ್ಞಾಪಕ ಬರ್ತಾ ಇದ್ರಿ. ಆ ಹಣ್ಣು, ಹೂವು, ನೀರಿಗೆಲ್ಲ ಒಂದು ಸ್ಪೆಷಲ್ ಕಳೆ ಕೊಟ್ಟವರು ನಮ್ಮ ರವಿಚಂದ್ರನ್ ಸರ್ ಅವರು. ಪ್ರತಿ ಸಿನಿಮಾದಲ್ಲಿ ಅದನ್ನು ಒಂದು ಸ್ಪೆಷಲ್ ಆಗಿ ತೋರಿಸಿದವರು ನೀವು. ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ನಾನು ವಾಯ್ಸು ಕೇಳಲ್ಲ, ಅಲ್ಲಿ ಎಲ್ಲರೂ ಕೂಗು ಕ್ರೇಜಿ ಸ್ಟಾರ್ ಅಂತಾನೆ. ನಿಮ್ಮ ಮಾತಿಗಾಗಿ ನಾವೆಲ್ಲರೂ ಕಾಯ್ತಾ ಇದ್ದೀವಿ ಸರ್. ನಿಮ್ಮ ಪ್ರೀತಿಯ ಹೆಲೋ ಅನ್ನೋದು ಬಂದ್ಬಿಡ್ಲಿ, ನಮಸ್ಕಾರ ಅನ್ನೋದು ಬರಲಿ. ಎಲ್ರಿಗೂ ನಮಸ್ಕಾರ. ನಿಮಗೆ ಜಲಪಾತ ಅಲ್ಲಿ ಕಾಣಿಸುತ್ತಲ್ವಾ, ನನಗೆ ಹೆಣ್ಮಕ್ಳು ಸ್ಮೈಲ್ ನೋಡ್ರೆ ಜಲಪಾತ ಕಾಣಿಸುತ್ತೆ ನನಗೆ. ಸರ್ ನರೇಂದ್ರ ಸ್ವಾಮಿ ಅವರೇ, ತುಂಬ ಥ್ಯಾಂಕ್ಸ್. ನನಗೆ ಇಲ್ಲಿ ಭೇಟಿ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರೆ ತುಂಬ ಥ್ಯಾಂಕ್ಸ್ ತಮಗೆ. ನಾನು 72ನೇ ಇಸ್ವಿಯಲ್ಲಿ ಇಲ್ಲಿಗೆ ಬಂದಿದ್ದೆ. ನಾನೊಂದು ಆವಾಗ 11 ವರ್ಷ ಇರಬೇಕು ನನಗೆ. 11 ವರ್ಷ ಇದ್ದಾಗ ಪುಟ್ಟಣ್ಣ ಕಣಗಾಳ್ ಅವ್ರ ಜೊತೆ, ವೀರಸ್ವಾಮಿ ಅವ್ರ ಜೊತೆ, ವಿಜಯ್ ಭಾಸ್ಕರ್ ಜೊತೆ ಸಾಂಗ್ ಕಂಪೋಸಿಂಗ್ ಅಂತ ಬಂದಿದ್ದು ಅವಾಗ. ಅಂದರೆ ಅವಾಗೆಲ್ಲ ಸಾಂಗ್ಸ್ ಮಾಡಬೇಕಾದ್ರೆ ನಮಗೆಲ್ಲ ಪ್ರಕೃತಿ ಜೊತೆ ಸಂಬಂಧ ಇರೋದು. ಈಗ ರೂಮಲ್ಲಿ ಕೂತ್ಕೊಂಡು ಸಾಂಗ್ ಕಂಪೋಸ್ ಮಾಡ್ತಾರೆ, ಬಟ್ ಆಗ ಸಾಂಗ್ಸ್ ಮಾಡಬೇಕಾದ್ರೆ, ಮ್ಯೂಸಿಕ್ ಮಾಡಬೇಕಾದ್ರೆ, ಅಥರ ಪ್ರೇಮ್ ಲೋಕ ರಣದಿರ ಸಾಕಷ್ಟು ನಾವು ಸಾಂಗ್ಸ್ ಮಾಡಬೇಕಾದ್ರೆ ಪ್ರಕೃತಿ ಜೊತೆ ಸಂಬಂಧ ಇಟ್ಕೊಂಡು ಊರಿಂದ ಆಚೆ ಹೋಗಿ ಅದ್ರ ಜೊತೆ ಬೆರೆತು ಸಾಂಗ್ಸ್ ಮಾಡ್ಕೊಂಬರೋದು. ಅದಕ್ಕೆ ಎಲ್ಲ ಹಬ್ಬಗಳಿಗಿಂತ ಈ ಹಬ್ಬನೇ ಶ್ರೇಷ್ಠ ಸರ್ ಇದು. ಯಾಕಂದ್ರೆ ಇದು ಪ್ರಕೃತಿ ಹಬ್ಬ, ಇದು ಜಲಪಾತದ ಹಬ್ಬ ಇದೆಯಲ್ಲ, ಅದು ನಿಜವಾದ ಹಬ್ಬ. ಅದು ಇವತ್ತು ಈ ಬೆಳಕಿದೆ ಅಂದರೆ, ಕರೆಂಟ್ ಇದೆ ಅಂದರೆ ಅದು ಇಲ್ಲಿಂದಾನೇ ಬಂದಿರೋದು ನಮಗೆ ಫಸ್ಟ್. ಅದು ಯಾರು ಮರೆಯಂಗೆ ಇಲ್ಲ, ಅದು ಅಲ್ವಾ? ಅದಾದ್ಮೇಲೆ ಬಂದಿದ್ದೆ ಯಾವಾಗ ಗೊತ್ತಾ, ನಾನು ಹಳ್ಳಿ ಮೇಷ್ಟು ಸಿನಿಮಾಗೆ ಬಂದಿದ್ದೆ, ಸಿಂಸಾದಲ್ಲಿ ಶೂಟಿಂಗ್ ಮಾಡಬೇಕು ಅಂತ. ಆವಾಗ ರಾಮಾಚಾರಿ ಸೂಪರ್ ಹಿಟ್ ಆಗೋಗಿತ್ತು. ಆವಾಗ ಇಲ್ಲಿ ಕ್ರೌಡ್ ಕಂಟ್ರೋಲ್ ಮಾಡೋಕ್ಕಾಗದೆ ಕೊನೆಗೆ ಇಲ್ಲಿ ಮಾಡೋಕ್ಕಾಗದೆ ಹೋಗ್ಬೇಕಾಗಿ ಬಂತು ಅಂತ ಪರಿಸ್ಥಿತಿ. ಈ ಕ್ರೌಡ್ನ ಕಂಟ್ರೋಲ್ ಮಾಡಕ್ ಸಾಧ್ಯನೇ ಇಲ್ಲ. ಅಲ್ಲೆಲ್ಲ ಅವ್ರನ್ನ ನಿಲ್ಸಿರೋದಕ್ಕೆ ತುಂಬಾ ಶ್ರಮ ಪಟ್ಟಿದ್ದಾರೆ ನಮ್ಮ ಪೊಲೀಸ್ ಅವರು. ಇಲ್ಲ, ನನಗೆ ನಿಜ ಯಾವಾಗಲೂ ಈ ನಗು ಇದೆಯಲ್ಲ, ಈ ನಗು ಮುಂದೆ ಯಾವ ಫಾಲ್ಸು ಇಲ್ಲ. ಇಲ್ಲಿ ನಗು ಚಿಮ್ಮುತ್ತಲ್ಲ, ಇದು ನಿಜವಾದ ಸಂತೋಷ. ನಮ್ಮನ್ನು ಇವ್ರು ನೋಡಿದಾಗ, ಇವರು ಆ ನಗು ಇವ್ರ ಮುಖದಲ್ಲಿ ಕಾಣಿಸಿದಾಗ ನಾನು ಯಾವಾಗಲೂ ಎಲ್ಲೋದ್ರೂ ಒಂದು ಮಾತು ಹೇಳ್ತೀನಿ, ಅದು ಮನಸ್ಫೂರ್ತಿಯಾಗಿ ಬರೋವಂಥ ಮಾತು. ನಿಮ್ಮನ್ನೆಲ್ಲ ಈ ಥರ ನಗು ಖುಷಿ ನೋಡಿದ ತಕ್ಷಣ ನಮ್ಮಪ್ಪ ನನ್ನ ಕಣ್ಮುಂದೆ ಕಾಣಿಸ್ಬಿಡ್ತಾರೆ. ನನ್ನ ತಾಯಿ, ನನ್ನ ತಂದೆ ಪ್ರೀತಿ ಕೊಟ್ಟಷ್ಟು ಸಂತೋಷ, ಅದನ್ನು ಪದೇ ಪದೇ ನನ್ನ ಮತ್ತೆ ಮನಸ್ಸು ತುಂಬಿಕೊಂಡು ಹೋಗೋದು ಯಾವಾಗ ಅಂದರೆ ನಿಮ್ಗಳಲ್ಲಿ ನಗು ನೋಡಿದಾಗ, ನಿಮ್ಮ ಪ್ರೀತಿ ನೋಡಿದಾಗ. ಆಯಿತು, ಇಂಡಸ್ಟ್ರಿಗೆ ಬಂದು 40 ವರ್ಷ ಆಗೋಯ್ತು. ನಾನು 40 ಇಯರ್ಸ್ ಮೇಲೆ ಆಗೋಯ್ತು. ಬಟ್ ಇಡೀ ಜೀವನ ಅಂಬಲಿಸಿರೋದು ಬರೀ ಪ್ರೀತಿ ಒಂದಕ್ಕೆ. ಯಾಕಂದರೆ ನಮ್ಮ ಅಪ್ಪ ಅಮ್ಮ ಆ ರೇಂಜಿಗೆ ಪ್ರೀತಿ ಚಿಮ್ಮಿದ್ದಾರೆ ನನ್ನ ಮೇಲೆ, ಸುರಿದಿದ್ದಾರೆ. ಅದು ಪ್ರತಿ ಸಾರಿ ಮಿಸ್ ಆಗ್ತಾ ಇರುತ್ತೆ ನನಗೆ, ಎಲ್ಲೋ ಇಲ್ವಲ್ಲ ಅಂತ ಅನ್ನಿಸಿದಾಗ. ಈ ಥರ ಫಂಕ್ಷನ್ಸ್ ಬಂದಾಗ, ಇವರು ಕರೆದಾಗ ಅರ್ಧ ಭಾಗ ಬರೋದೇ ಇವ್ರನ್ನ ಭೇಟಿ ಮಾಡಿ ಈ ಸಂತೋಷನ, ಇವ್ರನ್ನ ಮನಸ್ಸು ತುಂಬ ತುಂಬ್ಕೊಂಡು ಹೋಗೋದಕ್ಕೆ ಬರೋದು ನಾನು ಅರ್ಧ ಸಾರಿ. ಅದು ನಿಮ್ಮನ್ನು ನೋಡಿ ಅಷ್ಟೇ ತುಂಬ ಖುಷಿ ಆಯಿತು. ಬಟ್ ನನಗನ್ಸಿದ್ದು ಈ ಹಬ್ಬ ಇದೆಯಲ್ಲ, ನನಗೆ ಪ್ರಕೃತಿ ಜೊತೆ ಸಂಬಂಧ ಇಟ್ಕೋಬೇಕು, ಪ್ರಕೃತಿಯಲ್ಲಿ ಕೊಡುವಂಥ ನೇಚರ್ ಜೊತೆ ಸಂಬಂಧ ಇರಬೇಕು, ದೇವ್ರನ್ನ ಬರೀ ನಂಬಿಕೆಗೆ ಅಷ್ಟೇ ಇಟ್ಕೋಬೇಕು ಅಂತ ಹೇಳೋದು ನಾನು ಯಾವಾಗಲೂ. ಯು ಶುಡ್ ಆಲ್ವೇಸ್ ಬಿಲೀವ್ ನೇಚರ್. ನನಗೆ ನೇಚರ್ ಏನದು ನನಗಂತೂ ಕೇಳಿಸ್ತಿಲ್ಲ, ನೀವು ಅಲ್ಲಿ ಏನೋ ಹೇಳ್ತಾ ಇದ್ದೀರಾ ಗೊತ್ತಾಗ್ತಿಲ್ಲ. ಅದು ಏನ್ ಲವ್ ಯು ರವಿ ಸರ್ ಅಂತಿದ್ದೀರಾ? ಏನು ಗೊತ್ತಾಗ್ತಿಲ್ಲ ಕಣ್ರು. ಅಲ್ಲೇ ಅರ್ಥ ಆಗ್ತಿಲ್ಲ, ನೀವು ಮಾತಾಡೋದು ಕೇಳಿಸ್ತಿಲ್ಲ. ಒಂದು ಸ್ವಲ್ಪ ಸೈಲೆಂಟ್ ಆಗಿದ್ರೆ ಗೊತ್ತಾಗುತ್ತೆ. ಒಟ್ಟಿನಲ್ಲಿ ಸರ್,
ಒಂದು ಹಬ್ಬದ ವಾತಾವರಣ ಕ್ರಿಯೇಟ್ ಮಾಡಿದ್ದಾರೆ ಸರ್. ಎಂಟ್ರಿ ತಗೋತಿರ್ಬೇಕಾದ್ರೆ ನನಗೆ ತುಂಬ ಸಂತೋಷ ಆಯಿತು. ಎಲ್ಲರನ್ನೂ ಕರೆಸಿ, ನಮ್ಮಂಥವ್ರನ್ನೆಲ್ಲ ಕರೆಸಿ ಇವ್ರನ್ನ ಭೇಟಿ ಮಾಡೋದು ಅನ್ಸುತ್ತೆ. ಅಂದರೆ ಯಾವಾಗಲೂ ಸಂತೋಷ ಅನ್ನೋದು ನಮ್ಮ ಮುಖದಲ್ಲಿ ಬರೋ ನಗು ಅಲ್ಲ ಸರ್, ಇಲ್ಲಿ ನಗು ಬರುತ್ತಲ್ಲ ಅದೇ ನಿಜವಾದ ಸಂತೋಷ. ಅದನ್ನು ನೀವು ಇವತ್ತು ಎಲ್ಲರ ಕೈಲೂ ಬರ್ಸಿದ್ದೀರಾ, ಅದಕ್ಕಿಂತ ಇನ್ನೇನು ಪುಣ್ಯ ಮಾಡೋಕ್ಕಾಗತ್ತೆ ಸರ್. ನಿಮ್ಮ ನಗುಗೋಸ್ಕರ ನೀವು ನಗ್ತಾ ಇರಬೇಕು, ನೀವು ಖುಷಿಯಾಗಿರೋದಕ್ಕೋಸ್ಕರ ನರೇಂದ್ರ ಸ್ವಾಮಿ ಅವರು ನಮ್ಮನ್ನೆಲ್ಲ ಕರೆಸಿದ್ದಾರೆ ಅಲ್ಲಿಂದ. ಆ್ಯಂಡ್ ಶೋ ಏನು ಒಬ್ಬರ ಮೇಲೆ ಒಬ್ಬರು, ನನ್ನಿಂದ ಗುರುಕಿರಣ್ ಬೇರೆ ಕಾಯ್ತಾ ಇದ್ದಾರೆ. ಇದಕ್ಕೆ ಮುಂಚೆ ಹಿಂದೆ ಏನೋ ಡ್ರಮ್ಸ್ ಬಾರಿಸಿದಾರಂತಲ್ಲ ಯಾರೋ, ಮತ್ತು ನಮ್ಮನ್ನು ಡ್ರಮ್ಸ್ ನೋಡೋಕೆ ಬಿಡ್ಬೇಕಾಯ್ತು, ನಾವು ನೋಡ್ಬೋದಾಗಿತ್ತು ಡ್ರಮ್ಸ್ ಬಾರಿಸೋದಕ್ಕೆ. ಅದೇ ಗುರುಕಿರಣ್ಗೆ ಹೇಳಿದ್ದೀನಿ ಯಾವ ಹಾಡು ಆಡ್ತೀಯ ಅಂತ ಕೇಳಿದೆ. ನನ್ನ ಹಾಡು ಇದೇನಪ್ಪ ಅಂತ ಕೇಳಿದೆ. ನೀವು ಎಲ್ಲೋದ್ರೆ ನಿಮ್ದು ಒಂದು ಹಾಡು ಅಂತ ಇರುತ್ತೆ. ಗುರುಕಿರಣ್ ಖಂಡಿತ ಯಾರೇ ನೀನು ರೋಜಾ ಹೂ ಆಡಲೇಬೇಕು, ಅದು ಆಡದೇವ್ರೆ ಯಾವ ಶೋ ಕಂಪ್ಲೀಟ್ ಆಗೋದಿಲ್ಲ. ಯಾವ ಶೋ ಆಗಲಿ, ಸ್ಟೇಜ್ ಶೋ ಆಗಲಿ, ರವಿಚಂದ್ರನ್ ಹಾಡು ಇಲ್ಲದೆ ಪೂರ್ತಿ ಆಗೋದಿಲ್ಲ. ಯಾರೇ ಕಾರ್ ಜರ್ನಿ ಮಾಡಲಿ, ನನ್ನ ಇಲ್ಲದೆ ಜರ್ನಿ ಪೂರ್ತಿ ಆಗೋದಿಲ್ಲ. ಸೊ ಎಲ್ಲರ ಮನಸ್ಸಲ್ಲೂ ಎಲ್ಲರ ಕಾರಲ್ಲೂ ನನ್ನ ಹಾಡು ಮೆಲುಕು ಆಗ್ತಾ ಇರ್ತೀರಾ. ಆ ಮೆಲುಕು ಆಗ್ತಾ ಇರೋದ್ರಲ್ಲೇ ನನ್ನ ಜೀವ ಉಸಿರಾಡ್ತಾ ಇರುತ್ತೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ನೀವು ಸದಾ ನೀವು ಮನಸ್ಸಲ್ಲಿ ಇರ್ತೀರಾ. ಇವತ್ತು ಈ ಜಲಪಾತ ನೋಡಿದಷ್ಟೇ ಸಂತೋಷ ಆಯಿತು. ಜನ ತುಂಬಿಕೊಂಡ್ರು ಅಂತ ನೋಡಿದ್ರೆ ತುಂಬ ಖುಷಿ ಆಯಿತು. ಎಲ್ರಿಗೂ ನಮಸ್ಕಾರ. ಪ್ರೀತಿಯಿಂದ, ಪ್ರೀತಿಗಾಗಿ, ಪ್ರೀತಿಗೋಸ್ಕರನೇ ಬದುಕಿರುವಂಥ ಜೀವ ನಮ್ಮ ಒನ್ ಆ್ಯಂಡ್ ಓನ್ಲಿ ಕನಸುಗಾರ. ಯಾಕೆಂದರೆ ಇವ್ರ ಥರ ಕನಸು ಕಾಣೋದಕ್ಕೆ ಬೇರೆ ಯಾರಿಂದನೂ ಸಾಧ್ಯ ಇಲ್ಲ. ಕನಸು ಕಂಡ್ರೂ ಕೂಡ ನನಸು ಮಾಡೋದಕ್ಕೆ ಇವ್ರ ಥರ ಒಂದು ಧೈರ್ಯ, ಆ ವಿಷನ್ ಇರೋದು ನಮ್ಮ ಕನ್ನಡದ ಹೆಮ್ಮೆಯ ರವಿಚಂದ್ರನ್ ಸರ್ಗೆ ಬರಲಿ ಜೋರ ಚಪ್ಪಾಳೆ. ಆ್ಯಕ್ಚುಲಿ ಸರ್, ಇವ್ರ ಕೂಗ್ ನೋಡ್ತಾ ಇದ್ರೆ ಮಳವಳ್ಳಿ ನಿಮ್ಮೆಲ್ಲರ ಹತ್ರ ಒಂದು ರಿಕ್ವೆಸ್ಟ್ ಇದೆ. ಕ್ರೇಜಿ ಸ್ಟಾರ್ ಎಷ್ಟು ಕ್ರೇಜಿ ಆಗಿರೋ ಅದ್ಭುತವಾಗಿರುವಂಥ ಸಿನಿಮಾಗಳನ್ನ ನಮಗೋಸ್ಕರ ಕೊಟ್ಟಿದ್ದಾರಲ್ವಾ. ಪ್ರತಿನಿತ್ಯ ಅವ್ರ ಹಾಡು ಕೇಳ್ತೀವಿ, ಅವ್ರ ಸಿನಿಮಾಗಳು ನೋಡ್ತೀವಿ. ಹಾಗಾಗಿ ಇವತ್ತು ನೀವು ನಮ್ಮ ಕ್ರೇಜಿ ಸ್ಟಾರ್ನ ಎಷ್ಟು ಇಷ್ಟಪಡ್ತೀರಾ ಅಂತ ನಿಮ್ಮ ಕೂಗಿನ ಮೂಲಕ, ಸೌಂಡ್ ಮೂಲಕ ತೋರಿಸ್ಬೇಕು. ನಾನು ಎಷ್ಟೊತ್ತು ಸೌಂಡ್ ಮಾಡ್ತೀರಾ ಅಂತ ಲೆಕ್ಕ ಹಾಕ್ತೀನಪ್ಪ. ಓಕೆನಾ ಮಳವಳ್ಳಿ? ರೆಡಿನಾ? 1 2 3. ಅನುಪಮ, ನಿನಗೆ ಒಂದು ನಿಮಿಷ, ನಿನಗೆ ಅವ್ರ ಪ್ರೀತಿನ ಕೂಗಲ್ ಕೇಳಿಸ್ಕೊತಾ ಇದೆಯಾ? ನನ್ನ ಅವ್ರ ಮನಸ್ಸಿನ ಎದೆ ಬಡಿತ ಕೇಳಿಸ್ತಾ ಇದೆ ನನಗೆ ಇಲ್ಲಿ ಬಂದಾಗಿಂದ. ಓಕೆ, ಏನು ತೊಂದರೆ ಇಲ್ಲ. ಈ ಪ್ರೀತಿಗೆ ಬೆಲೆ ಕಟ್ಟೋಕ್ಕಾಗಲ್ಲ. ನಾನು ಸೌಂಡ್ ಮೂಲಕ ಕೇಳೋದೇ ನನ್ನ ತಪ್ಪು, ಮೈನಸ್. ಅದು ಎಲ್ಲ ಮೈನಸ್ಸು. ಹಾರ್ಟ್ ಬೀಟಲ್ಲೇ ನಿಮ್ಮನ್ನು ಇಟ್ಕೊಂಡಿದ್ದಾರೆ ರವಿ ಸರು, ನೀವು ಅವ್ರ ಹಾರ್ಟ್ ಬೀಟಲ್ಲಿದ್ದೀರಾ, ಇನ್ನೇನು ಕೇಳೋದು ಅಲ್ವಾ? ಸೊ ಒಂದ್ಸಲ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದಗಳು. ರವಿ ಸರ್ ಇದ್ರೆ ಕಳ್ಸೋಕ್ಕೆ ಮನ್ಸು ಬರ್ತಾ ಇಲ್ಲ. ಸಿದ್ದರಾಜ್ ಅವರೇ ಏನು ಮಾಡೋಣ, ನಮಗೆಲ್ಲರೂ ರವಿ ಸರ್ ಇಲ್ಲೇ ಇರಬೇಕು ಅಂತ ಫೀಲು. ಬಟ್ ಸರ್, ಬಿಡುವು ಮಾಡಿಕೊಂಡು ನಿಮ್ಮ ಪ್ರೀತಿಯ ಜನರನ್ನ ನೇರವಾಗಿ ನೋಡಬೇಕು ಅಂತ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಆಲ್ ಆಫ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ದಯಮಾಡಿ ಒಂದೇ ಒಂದು ಕ್ಷಣ ವೇದಿಕೆ ಮೇಲಿರಬೇಕು. ಪ್ರೀತಿಯ ಗೌರವದ ಸನ್ಮಾನ ಈ ವೇದಿಕೆಯಲ್ಲಿ ಒಂದು ನೆನಪಿನ ಕಾಣಿಕೆಯನ್ನು ನೀಡೋದ್ರ ಮೂಲಕ ನಮ್ಮ ಕ್ರೇಜಿ ಸ್ಟಾರ್, ನಿಮ್ಮ ಕ್ರೇಜಿ ಸ್ಟಾರ್, ಪ್ರತಿಯೊಬ್ಬರ ಹಾರ್ಟ್ ಬೀಟಲ್ಲಿರುವಂಥ ನಮ್ಮ ಕ್ರೇಜಿ ಸ್ಟಾರ್ ಜಲಪಾತೋತ್ಸವ 2025ರಲ್ಲಿ ಕರ್ನಾಟಕ ಸರ್ಕಾರ, ಜಿಲ್ಲಾಡಳಿತ, ಮಂಡ್ಯ ಜಿಲ್ಲೆ ಹಾಗೂ ನಿಮ್ಮೆಲ್ಲರ ನೆಚ್ಚಿನ ಹೆಮ್ಮೆಯ ಶಾಸಕರಾದಂಥ ಡಾಕ್ಟರ್, ಇದೀಗ ವೇದಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ ಶ್ರೀ ನರೇಂದ್ರ ಸ್ವಾಮಿ ಸರ್ ಅವರು ಬಹಳ ಪ್ರೀತಿಯಿಂದ ರವಿಚಂದ್ರನ್ ಸರ್ಗೆ ಪ್ರೀತಿಯ ನೆನಪಿನ ಕಾಣಿಕೆಯನ್ನು ಕೊಡ್ತಾ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಥ್ಯಾಂಕ್ ಯು ಹೇಳ್ತಾ ಅಲ್ಲಿ ಜನನಾಯಕ, ಇಲ್ಲಿ ಪ್ರೀತಿಯ ನಾಯಕ.